ಬಾಗಲಕೋಟೆ ಮುಗಿಸ್ಕೊಂಡು ಏನಂತ ಬಾಗಲಕೋಟೆಯಲ್ಲಿ ನಿನ್ನೆ ಮೊನ್ನೆ ಪ್ರಚಾರ ಮಾಡಿದೆ. ಇವತ್ತು ದಾವಣಗೆರೆ ಬಂದಿದ್ದೀನಿ. ಇವತ್ತು ನಾಳೆ 2 ದಿನ ದಾವಣಗೆರೆ ನನ್ನ ಪ್ರಕಾರ ಬಾಗಲಕೋಟೆನಲ್ಲೂ ಕೂಡ ಗೆಲ್ತೀವಿ. ಅಲ್ಲಿ ಮೇಟಿಯವರು ನಿಧನರಾಗಿದ್ದರು, HY ಮೇಟಿಯವರು. ಅದನ್ನು ಭರ್ತಿ ಮಾಡಲಿಕ್ಕೆ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ಶಾಬ್ನೂರು ಶಿವಶಂಕರಪ್ಪನವರು ನಿಧನರಾಗಿದ್ದರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ್ ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಎರಡೂ ಕಡೆ ಎರಡು ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾಕಂತಂದರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, HY ಮೇಟಿಯವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, ಅವೆಲ್ಲವೂ ಕೂಡ ನಮಗೆ ಈಗ ಸಹಾಯಕ ಆಗ್ತಾ ಇದ್ದಾವೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಸಹಾಯಕ್ಕೆ ಬರ್ತಾ ಇದ್ದಾವೆ. BJPಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾ ಇದ್ರು. ಯಾಕಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು. ಬಡವರ ಕಾರ್ಯಕ್ರಮಗಳನ್ನು ಯಾವಾಗಲೂ ವಿರೋಧ ಮಾಡ್ತಾರೆ ಅವರು. 535 ಕೋಟಿ 535 ಕೋಟಿ ದಾವಣಗೆರೆ ದಕ್ಷಿಣ ಗ್ಯಾರಂಟಿ ಯೋಜನೆ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,31,000 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೀವಿ. ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 500 ಚಿಲ್ಲರೆ ಇಲ್ಲ 535 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಆರ್ಥಿಕ ತತ್ವಗಳಲ್ಲಿ 2 ಥರ ಇದೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಮೇಲ್ಸ್ತರದವರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದರೆ ತಳ ಸಮುದಾಯದ ಜನರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು
ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆರ್ಥಿಕತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಅವರೆಲ್ಲರೂ ಕೂಡ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಜಾತಿ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಎಲ್ಲ ಬಡವರು ಅವರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ನೇರವಾಗಿ ಅವರ ಖಾತೆಗಳಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೇರವಾಗಿ ಅವ್ರ ಖಾತೆಗಳಿಗೆ ಹಣ ಕೊಡ್ತಕ್ಕಂಥ ಬಿಜೆಪಿಯವರು ಹೇಳ್ತಾರಲ್ಲ, ಗ್ಯಾರಂಟಿ ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿ. ಭ್ರಷ್ಟಾಚಾರ ಹೆಂಗೆ ನಡೀಲಿಕ್ಕೆ ಸಾಧ್ಯ? ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದೀವಲ್ಲ. ಆಮೇಲೆ ಅವರು ಇನ್ನೊಂದು ಆರೋಪ ಮಾಡ್ತಾರೆ, ಏನಪ್ಪ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟದ್ರಿಂದ ಖಜಾನೆ ಖಾಲಿಯಾಗಿದೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ ಈಗ. ನಾವು ಸಾಲ ಮಾಡಿದ್ದು ಮುಂದಿನ ವರ್ಷಕ್ಕೆ, ಮುಂದಿನ 27 ಮಾರ್ಚ್ $8,24,000 ಕೋಟಿ ಆಗಿದೆ. ಈ ವರ್ಷ ಸಾಲ ಮಾಡೋದು 1,32,000 ಕೋಟಿ. ಅವರು 2023 ಮಾರ್ಚ್ಗೆ ಬಿಜೆಪಿಯವರು 5,30,000 ಕೋಟಿಗೂ ಹೆಚ್ಚು ಸಾಲ ಮಾಡಿದರು. ಅವರು ಅಧಿಕಾರಕ್ಕೆ ಬಿಟ್ಟಾಗ 2023 ಮೇ 20ರಲ್ಲಿ ನಾವು ಅಧಿಕಾರಕ್ಕೆ ಬಂದವು. ಮಾರ್ಚ್ 23ಕ್ಕೆ ಮಾರ್ಚ್ 23, 2023 ನಾವು ಮೇ 20ರಲ್ಲಿ ಬಂದಿದ್ದು. ಮಾರ್ಚ್ ಕೊನೆಯಲ್ಲಿ ಅವ್ರು ಮಾಡಿದ್ದು ಸಾಲ ಎಷ್ಟು? 5,30,000 ಕೋಟಿ. ನಾವೆಷ್ಟು ಮಾಡಿದ್ದೀವಿ 4 ವರ್ಷದಲ್ಲಿ? 2,56,000 ಕೋಟಿ. ಸಾಲ ಅವ್ರು ಜಾಸ್ತಿ ಮಾಡಿದ್ರು, ನಾವು ಮಾಡಿದ್ದು. ಇದು ಒಂದು ಕರ್ನಾಟಕದ್ದು ಕತೆ. ನರೇಂದ್ರ ಮೋದಿಯವರು 12 ವರ್ಷ ಆಯಿತು ಪ್ರಧಾನಮಂತ್ರಿಗಳಾಗಿ. 12 ವರ್ಷ ಆಯಿತು. ಅವರು ಅಧಿಕಾರಕ್ಕೆ ಬಂದಾಗ 53,11,000 ಕೋಟಿ ಸಾಲ ಇತ್ತು. ಬರ್ಕೊಳ್ಳಿ ಕರೆಕ್ಟಾಗಿ, 53,11,000 ಕೋಟಿ ಸಾಲ ಇತ್ತು. ಈಗ ಎಷ್ಟು ಸಾಲ ಇದೆ ಗೊತ್ತಾ ನಿಮಗೆ? 218 ಲಕ್ಷ.
218 ಲಕ್ಷ ಕೋಟಿ. ಅಂದರೆ ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53,11,000 ಕೋಟಿ. ಇವರು 12 ವರ್ಷದಲ್ಲಿ 218 ಟೋಟಲ್ ಸಾಲ ಇರ್ತಕ್ಕಂಥದ್ದು ದೇಶದ ಮೇಲೆ 218 ಲಕ್ಷ. ಇವರು ನರೇಂದ್ರ ಮೋದಿ ಅವರು ಎಷ್ಟು ಮಾಡಿದ್ದಾರೆ ಅಂತಂದರೆ 165 ಲಕ್ಷ ಕೋಟಿ. ಎಷ್ಟಾಯಿತು ಸಾಲ? ಯಾರು ಮಾಡಿರೋರು ಜಾಸ್ತಿ? ಏನಂತ ಕರೆಯೋದು ನರೇಂದ್ರ ಮೋದಿ ಅವರಿಗೆ? ಏನಂತ ಕರಿಬೇಕ್ರಿ? ನೀವೇ ಹೇಳಿಯಪ್ಪ. ಇದು ನಿರ್ಮಲಾ ಸೀತಾರಾಮನ್ ಕೊಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಈ ಸಾರಿ ಹೇಳಿರ್ತಕ್ಕಂಥದ್ದನ್ನೇ ನಾನು ಹೇಳ್ತಾ ಇರೋದು.